ಸದ್ಯಕ್ಕೆ ಬಿಜೆಎಸ್ ಆಸ್ಪತ್ರೆಯಿಂದ ಅಲ್ಲಿಂದ ಡಿಸ್ಚಾರ್ಜ್ ಆದಂಥ ದೃಶ್ಯವನ್ನು ನೋಡ್ತಾ ಇದ್ವಿ. ಸೊ ಅವರ ಸಹೋದರಿ ಪುತ್ರ ಚಂದ್ರು ಹಾಗೇನೆ ಧನ್ವೀರ್ ಡ್ರೈವ್ ಮಾಡಿದ್ರು ವೆಹಿಕಲನ್ನು. ವಿನೀಶ್ ಪುತ್ರನ ಸಹಾಯದೊಂದಿಗೆ ದರ್ಶನ್ ಅಲ್ಲಿ ಬಂದ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಸೊ ಹೀಗಾಗಿ ಈಗ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಹೋಗುವಂಥ ನಿರೀಕ್ಷೆಗಳು ಹೆಚ್ಚಾಗಿದೆ. ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದ ಅಲ್ಲಿ ಎಲ್ಲ ಬರಮಾಡ್ಕೊಳ್ಳೋಕೆ ತಯಾರಿ ಆಗ್ತಾ ಇದೆ. ಸೊ ಅಭಿಮಾನಿಗಳು ಕೂಡ ಹೆಚ್ಚಾಗಿ ಅಲ್ಲಿ ಬರುವಂಥ ನಿರೀಕ್ಷೆ ಇರೋದ್ರಿಂದ ಅಲ್ಲೂ ಕೂಡ ಅಲರ್ಟ್ ಆಗಿದ್ದಾರೆ. ಸೊ ನೀವೀಗ ನೋಡ್ತಿರುವಂಥ ದೃಶ್ಯ ಬಿಜಿಎಸ್ ಆಸ್ಪತ್ರೆಯಿಂದ ಸದ್ಯಕ್ಕೆ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಮ್ಮ ನಿವಾಸಕ್ಕೆ ದರ್ಶನ್ ಹೋಗ್ತಾರೆ. ಸೊ ಖಂಡಿತ ಒಂದಷ್ಟು ಟ್ರೀಟ್ಮೆಂಟ್ ಆಗಿರುವಂಥ ಕಾರಣ ರೆಸ್ಟ್ನ ಅಗತ್ಯ ಇದ್ದೇ ಇರುತ್ತೆ, ಅಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಅಗತ್ಯ. ಆದರೆ ಅಭಿಮಾನಿಗಳಿಗೆ ಹೆಚ್ಚಾಗಿ ಈಗ ಕಾಡ್ತಿರುವಂಥ ಪ್ರಶ್ನೆ ಏನು ಅಂತಂದರೆ ಮುಂದೇನು ಅಂತ, ವಾಟ್ ನೆಕ್ಸ್ಟ್. ಈಗ ದರ್ಶನ್ ನಾವೀಗ ನೋಡ್ತಿರೋ ಹಾಗೆ ಈ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಆ ಮೂಲಕ ಈಗ ಸಾಗಿ ಈಗ ಸದ್ಯಕ್ಕೆ ನಾವು ನೋಡ್ತಿರೋ ಹಾಗೆ ಆಲ್ಮೋಸ್ಟ್ ಈಗ ಆರ್ ನಗರ ಕಡೆಗೆ, ಸೊ ಆ ಮೂಲಕ ಮತ್ತು ಹೊಸಕೆರೆಹಳ್ಳಿ ಆ ರೋಡ್ ಏನು ಕನೆಕ್ಟ್ ಆಗುತ್ತೆ ಅಲ್ಲಿ ಹೋಗ್ಬೋದು. ಸೊ ಸದ್ಯಕ್ಕೆ 1.5 ತಿಂಗಳ ಬಳಿಕ ದರ್ಶನ್ ಈಗ ಡಿಸ್ಚಾರ್ಜ್ ಆಗ್ತಿದ್ದಾರೆ. ನಿಮ್ಗಾಗಲೇ ಲೈವ್ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದ್ವಿ. ಅಲ್ಲಿಂದ ಬಿಜೆಎಸ್ ಆಸ್ಪತ್ರೆ ಕಡೆಯಿಂದ ಬಂದು ಈ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಏನು ಬರುತ್ತೆ, ಈ ಉತ್ತರಹಳ್ಳಿ ಕಡೆ ಹೋಗುವಂಥ ರೋಡ್ ಏನಿದೆ, ಸೊ ಅಲ್ಲಿಂದ ಈಗ ಲೆಫ್ಟ್ ತಗೊಂಡು ಆಲ್ಮೋಸ್ಟ್ ಆರ್ ನಗರ ಈ ಫುಲ್ ಸರ್ಕಲ್ ಎಲ್ಲ ಏನು ಬರುತ್ತೆ ಆ ಭಾಗದಲ್ಲಿ ಬರ್ತಾ ಇದ್ದಾರೆ ಈಗ. ಸೊ ಅಲ್ಲಿಂದ ಈಗ ಅಲ್ಲಿ ಬೇಕಾದರೆ ಆರ್ ನಗರ ನಿವಾಸಕ್ಕೂ ಹೋಗ್ಬೋದು. ಸ್ಟ್ರೈಟ್ ಹೋದರೆ ಅವರ ಮನೆಗೆ ಹೋಗುತ್ತೆ, ನಿಮಿಷಾಂಬ ದೇವಸ್ಥಾನದ ಬಳಿ. ಇಲ್ಲದೆ ಹೋದರೆ ಹೊಸಕೆರೆಹಳ್ಳಿ ಕೂಡ ಅಲ್ಲಿಂದನೇ ಕನೆಕ್ಟ್ ಆಗುವಂಥ ಒಂದು ರೂಟ್ ಇದೆ. ಸೊ ಮಾಲ್ತೇಶ್ ಜಗ್ಗಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಾಲ್ತೇಶ್, ಈಗ ನಾವು ಗಮನಿಸ್ತಿರೋ ಹಾಗೆ ಮೈಸೂರು ರಸ್ತೆಯಿಂದ ಬಂದು ಅಲ್ಲಿಂದ ಮುಂದೆ ಈಗ ಆಲ್ಮೋಸ್ಟ್ ಆರ್ ನಗರ ಕನೆಕ್ಟ್ ಆಗುವಂಥ ರಸ್ತೆಯಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಸೊ ಸದ್ಯಕ್ಕೇನು ಅಪ್ಡೇಟ್ ಇದೆ, ಎಲ್ಲಿದ್ದಾರೆ ದರ್ಶನ್, ಎಲ್ಲಿಗೆ ಹೋಗ್ತಾರೆ ಅಂತ, ಆರ್ ನಗರ ಅವರ ರೆಗ್ಯುಲರ್ ಮನೆಗೋ ಅಥವಾ ಅಪಾರ್ಟ್ಮೆಂಟ್ಗೆ ಅಂತ? ಅವಿನಾಶ್, ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಕ್ಕಂತಹ ದರ್ಶನ್ ಅವರು ಮತ್ತೆ ಅವರ ಕಾರುಗಳು ಈಗ ಆರ್ ನಗರವನ್ನ ತಲುಪಿರ್ತಕ್ಕಂಥದ್ದು. ನಾವು ಕೂಡ ಹಿಂದೆನೇ ಇರುವಂತದ್ದು ಆರ್ ನಗರದ ಬಳಿ ಈಗಷ್ಟೇ ಏನಂದ್ರೆ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿ ಬಂದಿರುವಂತದ್ದು. ಸದ್ಯಕ್ಕಿರುವಂತಹ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಬಹುತೇಕ ಪತ್ನಿಯ ಅಪಾರ್ಟ್ಮೆಂಟ್ಗೆ ಹೋಗಬಹುದು ಅನ್ನುವಂತ ಮಾಹಿತಿ ಇರುವಂತದ್ದು. ಬಟ್ ಆರ್ ನಗರದಲ್ಲೇ ಇರುವಂತದ್ರ ಬೆನ್ನಲ್ಲೇ ಮೊದಲು ಏನಾದರೂ ಅವರು ತಮ್ಮ ನಿವಾಸಕ್ಕೆ ಹೋಗಿ ನಂತರ ಅಲ್ಲಿಗೆ ಹೋಗುವಂತಹ ಪ್ಲಾನ್ಗಳೇನಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಸೊ ಸದ್ಯಕ್ಕೆ ಅವರ ವಾಹನಗಳನ್ನ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ಇಲ್ಲಿ ಏನಂತಂದ್ರೆ ನಮ್ಮ ಮುಂದೆ ಸಾಗ್ತಾ ಇರುವಂತಹ ದರ್ಶನ್ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಅವರಿಗೆ ಇರುವಂತಹ ವಾಹನಗಳು ಸ್ವಲ್ಪ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಆರ್ ನಗರ ಮಾರ್ಗವಾಗಿ ದರ್ಶನ್ ಅವರು ಈಗ ಪ್ರಯಾಣವನ್ನು ಆರಂಭಿಸಿರ್ತಕ್ಕಂಥದ್ದು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತಕ್ಕಂಥ ದರ್ಶನ್ ಅವ್ರ ಜೊತೆಗೆ ಅವರ ಪುತ್ರ ಕೂಡ ಇರುವಂತದ್ದು, ಮತ್ತೆ ಆಪ್ತರಾಗಿರುವಂತಹ ನಟ ಧನ್ವೀರ್ ಇರುವಂತದ್ದು. ಸೊ ಇನ್ನು ಅವರ ಸಹೋದರ ದಿನಕರ್ ಕೂಡ ಬಂದಿರುವಂತದ್ದು. ಅದಕ್ಕೂ ಮುಂಚೆ ಅಂದ್ರೆ ದರ್ಶನ್ ಅವರ ಆಸ್ಪತ್ರೆಯಿಂದ ಏನು ಹೋಗ್ತಾ ಇದ್ರು ಅದಕ್ಕೂ 1-2 ನಿಮಿಷಗಳ ಮುಂಚಿತವಾಗಿಯೇ ವಿಜಯಲಕ್ಷ್ಮಿ ಅವರು ತಮ್ಮ ಕಾರ್ನ ತೆಗೆದುಕೊಂಡು ಇಲ್ಲಿ ಹೋಗಿರುವಂತಹ ಸನ್ನಿವೇಶ ಕೂಡ ಇರುವಂತದ್ದು. ಸೊ ಹೀಗಾಗಿ ಏನಂತಂದ್ರೆ ಈಗಷ್ಟೇ ಆರ್ ನಗರಕ್ಕೆ ತಲುಪಿರುವಂತಹ ದರ್ಶನ್ ಅವರು ಬಹುತೇಕ ಅವರ ನಿವಾಸಕ್ಕೂ ಹೋಗಬಹುದು ಅನ್ನುವಂತ ಒಂದಿಷ್ಟು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಎಕ್ಸಾಕ್ಟ್ ಆಗಿ ದರ್ಶನ್ ಅವರ ಪ್ಲಾನ್ ಏನು, ಅಥವಾ ದೇವಸ್ಥಾನಕ್ಕೆ ಹೋಗಿ ನಂತರ ಮನೆಗೆ ಹೋಗುವಂತದ್ದು, ಅಥವಾ ದೇವಸ್ಥಾನಕ್ಕೆ ತೆರಳಿ ನಂತರ ಅವರ ಪತ್ನಿಯ ಅಪಾರ್ಟ್ಮೆಂಟ್ಗೆ ಹೋಗುವಂತದ್ದು ಅನ್ನೋಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಹುತೇಕ ಅವರು ಏನಂತ ನಿವಾಸವನ್ನು ತಲುಪುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅವರ ಆರ್ ನಗರದ ನಿವಾಸಕ್ಕೆ ಹೋಗುವಂತದ್ದಾದ್ರೆ ಇದೇ ಮಾರ್ಗದಲ್ಲಿ ಹತ್ತಿರದಲ್ಲಿರ್ತಕ್ಕಂಥದ್ದು 10ರಿಂದ 12 ನಿಮಿಷಗಳ ಕಾಲ ಮಾತ್ರ ದರ್ಶನ್ ಅವರಿಗೆ ಇಲ್ಲಿ ಸಿಗುವಂತದ್ದು ಅವರ ನಿವಾಸ. ಒಂದು ವೇಳೆ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಹೋಗುವಂತದ್ದಾದ್ರೆ ಮಾರ್ಗವನ್ನ ಬದಲಾಯಿಸಬೇಕಾಗುತ್ತೆ. ಸೊ ಆರ್ ನಗರದ ಆರ್ಚಿನ ಹೊರಗಡೆ ಹೋಗಿ ಅದರಾದ ನಂತರ ಅವರು ಮತ್ತೆ ಬೇರೆ ಮಾರ್ಗದ ಮುಖಾಂತರವಾಗಿ ಮೈಸೂರು ರಸ್ತೆ ಮುಖಾಂತರವಾಗಿ ಹಾಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಸೊ ಈಗ ಅಷ್ಟೇ ಏನಂತಂದ್ರೆ ಆಸ್ಪತ್ರೆಯಿಂದ ಅಂದ್ರೆ ಅನಾರೋಗ್ಯದ ನಿಮಿತ್ತ ಆಸ್ಪತ್ರೆಗೆ ದಾಖಲಾಗಿದ್ರು, ರೆಗ್ಯುಲರ್ ಬೇಲ್ ಸಿಕ್ತು, ಅದೆಲ್ಲವೂ ಒಂದು ಪ್ರಕ್ರಿಯೆ ಮುಗಿದ ನಂತರ ಡಿಸ್ಚಾರ್ಜ್ ಆಗಿರ್ತಕ್ಕಂಥ ದರ್ಶನ್ ಅವರು ತಮ್ಮ ನಿವಾಸಕ್ಕೆ ತೆರಳ್ತಾ ಇರುವಂತಹ ದೃಶ್ಯಾವಳಿ ಇದು. ಅವರ ಜೊತೆಗೆ ಸಹಜವಾಗಿ ತುಂಬಾ ಏನಂದ್ರೆ ಅಭಿಮಾನಿಗಳು ಅಥವಾ ತುಂಬಾ ಆಪ್ತರನ್ನ ಅವರೇನು ಆಹ್ವಾನಿಸಿರ್ಲಿಲ್ಲ, ಅವರು ಕೂಡ ಯಾರು ಬಂದಿರಲಿಲ್ಲ. ಕೆಲವು ಆಪ್ತರನ್ನ ಮಾತ್ರ ಜೊತೆಗಿಟ್ಕೊಂಡು ದರ್ಶನ್ ಅವರು ಈಗ ಅವರ ನಿವಾಸದ ಬಳಿ ಹೋಗ್ತಾ ಇರುವಂತದ್ದು. ಇದು ಅವರ ಹಿಂದುಗಡೆ ಇರುವಂತಹ ಆಪ್ತರ ವಾಹನಗಳು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವ ಒಂದು ಸ್ಥಳ ತಲುಪ್ತಾರೆ, ಸೊ ಏನು ಅವರ ಪ್ಲಾನ್ ಅನ್ನೋಂಥದ್ದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಬಹುತೇಕ ಏನಂತಂದ್ರೆ ದೇವಸ್ಥಾನಕ್ಕೆ ತೆರಳಿ ಮನೆಗೆ ತೆರಳ್ತಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಅವಿನಾಶ್, ಎಸ್, ಈಗ ನಾವು ಸದ್ಯಕ್ಕೆ ನೋಡೋದಾದ್ರೆ ಮಾಲ್ತೇಶ್ ಜಗ್ಗಿನ್ ಲೈವ್ ರಿಪೋರ್ಟ್ ಕೊಡ್ತಾ ಇದ್ರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಜಯಣ್ಣ ಸರ್ಕಲ್, ಅಲ್ಲಿಂದ ರೈಟ್ ತಗೊಂಡು ಹೋದ್ರೆ ಒಳಗೆ ಹೋದ್ರೆ ಅವ್ರ ಮನೆ, ಮೇ ಬಿ ಅವರ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಎಮೋಷನಲಿ ಒಂದು ಕನೆಕ್ಷನ್ ಇದೆ ಆ ಮನೆಗೆ. ಸೊ ಏನೇ ಅವರು ಯಶಸ್ಸುಗಳನ್ನು ಕಂಡಿದ್ದಾರೆ, ಬ್ಯಾಡ್ ಡೇಗಳನ್ನು ನೋಡಿದ್ದಾರೆ, ಎಲ್ಲವೂ ಕೂಡ ಆ ಮನೆ ಸಾಕ್ಷಿ ಆಗಿದೆ. ಜೊತೆಗೆ ಪ್ರತಿ ಬಾರಿ ಬರ್ತ್ಡೇ ಕೂಡ ಆಗೋದು ಕೂಡ ಅದೇ ಮನೆ. ಹಾಗಾಗಿ ಅಲ್ಲಿಗೆ ಜಗ್ಗಿನ್ ಹೇಳಿದ ಹಾಗೆ ಭೇಟಿ ಕೊಡುವಂಥ ಸಾಧ್ಯತೆ ಇದೆ.
ಸೊ ಬೇಕಾದರೆ ಅಲ್ಲಿಂದ ಒಳಗೆ ಹೋಗಿ ಬೇಕಾದ್ರೆ ಇದು ರಿಂಗ್ ರೋಡ್ಗೂ ಕೂಡ ಕನೆಕ್ಟ್ ಆಗ್ಬೋದು. ಸೊ ಆ ರಸ್ತೆಯಲ್ಲಿ ಹೋಗುವಂಥ ಸಾಧ್ಯತೆ ಸದ್ಯಕ್ಕೆ ಅವರ ಮನೆಗೆ ಹೋಗ್ತಾರಾ ಅಥವಾ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಅನ್ನೋ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಸೊ ಮಾಲ್ತೇಶ್ ಲೈವ್ ರಿಪೋರ್ಟನ್ನು ಕೊಡ್ತಾ ಇದ್ರು. ಈಗ ಏನು ವೆಹಿಕಲ್ ಹಿಂದೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಸೊ ಅಪಾರ್ಟ್ಮೆಂಟ್ ಬಳಿ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ದಾರೆ. ಸೊ ನಟ ದರ್ಶನ್ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಂಥ ದೃಶ್ಯ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು RR ನಗರ ತಮ್ಮ ನಿವಾಸ ಅಲ್ಲೇ ಹತ್ತಿರದಲ್ಲಿರೋದ್ರಿಂದ ಅಲ್ಲಿಗೆ ಹೋಗಿ ನಂತರ ಅಲ್ಲಿಂದ ಅಪಾರ್ಟ್ಮೆಂಟ್ಗೆ ಹೋಗುವಂಥ ನಿರೀಕ್ಷೆ ಇದೆ. ಸೊ ನಿಮಗೆ ನೇರ ದೃಶ್ಯಗಳನ್ನು ಈಗ ತೋರಿಸ್ತಾ ಇದ್ದೀವಿ. ಇದು ಈ ಕೆರೆ ಏನು ಬರುತ್ತೆ ಉತ್ತರಳ್ಳಿ ರಸ್ತೆ, ಸೊ ಪದ್ಮಾವತಿ ಚೌಲ್ಟ್ರಿ ಏನಿದೆ ಅಲ್ಲಿಂದ ಮುಂದೆ ಈಗ ಜಯಣ್ಣ ಸರ್ಕಲ್ಗೆ ಕನೆಕ್ಟ್ ಆಗುವಂಥ ರಸ್ತೆ. ಅಲ್ಲಿಂದ ಮುಂದೆ ಹೋದರೆ ಅಲ್ಲಿಂದ ರೈಟ್ ತೊಗೊಂಡ್ರು ಕೂಡ ಹೋಗ್ಬೋದು ದರ್ಶನ್ ಮನೆಗೆ. ನೋಡಿ ಇದೇ ಸರ್ಕಲ್ ಜಯಣ್ಣ ಸರ್ಕಲ್, ಮುನ್ರತ್ನ ಅವರ ಆಫೀಸ್ ಏನು ಬರುತ್ತೆ ಅಲ್ಲಿ. ಸೊ ಅಲ್ಲಿಂದ ಈಗ ಮತ್ತೆ ಮುಂದೆ ಸಾಗ್ತಾ ಮುಂದೆ ಹೋಗಿ ರೈಟ್ ತಗೊಂಡ್ರೆ ಅವರು ತಮ್ಮ ಮನೆಗೆ ಹೋಗ್ತಾರೆ ಅಂತ ಲೆಕ್ಕ. ಇಲ್ಲದೆ ಹೋದರೆ ಸ್ಟ್ರೈಟಾಗಿ ಹೋಗಿ RR ನಗರ ಆರ್ಚ್ ದಾಟಿ ಹೋದರೆ ಅಲ್ಲಿಂದ ಅಪಾರ್ಟ್ಮೆಂಟಿಗೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಇದು ಎಕ್ಸಾಕ್ಟ್ಲಿ ಈಗ RR ನಗರ ದೇವಸ್ಥಾನ ಲೆಫ್ಟಿಗೆ ಹೋದರೆ ಅಲ್ಲಿಂದ ದೇವಸ್ಥಾನ ಸಿಗುವಂಥ ರಸ್ತೆಯಲ್ಲಿ ಈಗ ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಜಯಣ್ಣ ಸರ್ಕಲ್ನಿಂದ ಈಗ ಮುಂದೆ ಸಾಗ್ತಿರೋದು TV9 ಮೂಲಕ ನೇರ ದೃಶ್ಯಗಳನ್ನು ತೋರಿಸ್ತಾ ಇರೋದು ಈಗ BGS ಆಸ್ಪತ್ರೆಯಿಂದ. ಈಗ RR ನಗರ ಮುಖ್ಯ ರಸ್ತೆ, ಇದು RR ನಗರದ ಆರ್ಚ್ಗೆ ಕನೆಕ್ಟ್ ಆಗುವಂಥ ರಸ್ತೆ ಗೋಪಾಲನ್ ಮಾಲ್ ಏನಿದೆ. ಸೊ ಆ ಒಂದು ರಸ್ತೆಯಲ್ಲಿ ಈಗ ದರ್ಶನ್ ಹೋಗ್ತಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿಂದ ಏನಾದರೂ ಬಲಕ್ಕೆ ತಗೊಂಡ್ರೆ ಅದು ನೇರವಾಗಿ ಅವರ ಮನೆಗೆ ಹೋಗುತ್ತೆ. ಈ SS ಏನು ಹಾಸ್ಪಿಟ್ಲ್ ಏನಿದೆ ಶಾಮ್ನೂರು ಅವರ ಆಸ್ಪತ್ರೆ, ಸೊ ಅಲ್ಲಿ ಕನೆಕ್ಟ್ ಆಗುವಂಥ ಒಂದು ರಸ್ತೆ. ಸೊ ಈಗ ನೇರ ದೃಶ್ಯಗಳನ್ನು ನಾವು RR ನಗರದಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆದಂಥ ದೃಶ್ಯ, ಹಾಗೆ ಇನ್ನೊಂದು ಅವರ ವೆಹಿಕಲ್ ಈಗ ಸಾಕ್ತಿರುವಂಥದ್ದನ್ನು ಅದರ ಹಿಂದೆ ನಮ್ಮ ಟೀಮ್ ಕೂಡ ಇದೆ. ಸೊ ಆಸ್ಪತ್ರೆಯಿಂದ ಮನೆಯತ್ತ ದರ್ಶನ್, ಸೊ ಅಲ್ಲಿಂದ ತಮ್ಮ ನಿವಾಸಕ್ಕೆ RR ನಗರ ನಿವಾಸಕ್ಕೆ ಹೋಗ್ತಾರೆ. ಈಗ ಸದ್ಯಕ್ಕೆ ನೀವು ನೋಡ್ತಿರುವಂಥ ದೃಶ್ಯ ಜಯಣ್ಣ ಸರ್ಕಲ್ನಿಂದ RR ನಗರ ಜಯಣ್ಣ ಸರ್ಕಲ್ನಿಂದ RR ನಗರ ಆರ್ಚ್ಗೆ ಕನೆಕ್ಟ್ ಆಗುವಂಥ ರಸ್ತೆ ಇದು. ಸೊ ಅಲ್ಲಿ ನೀವು ದೃಶ್ಯವನ್ನು ಈಗ ನೇರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೊ ನಿರಂತರವಾಗಿ ಆ ರಸ್ತೆ ಏನು ಸಾಗುತ್ತೆ, ಸೊ ಆ ಮೂಲಕ ಮುಂದೆ ಹೋಗಿ ಈಗ ಸದ್ಯಕ್ಕೆ ಹೋಗ್ತಿರುವಂಥದ್ದನ್ನು ನೋಡಿದ್ರೆ ಬಹುಶಃ ಇಲ್ಲಿ ರೈಟ್ ತೆಗೆದುಕೊಳ್ಳದೆ ಹೋದರೆ ಅವರು ಡೈರೆಕ್ಟಾಗಿ ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟಿಗೆ ಹೋಗ್ತಾರೆ, ಮೈಸೂರು ರಸ್ತೆಗೆ ಕನೆಕ್ಟ್ ಆಗಿ. ಸೊ ಆ ಮೂಲಕ ಈ ಒಳಗೆ ಬಂದಿರೋದು ನೋಡಿದ್ರೆ ಮೇ ಬಿ ಅವ್ರ ಮನೆಗೆ ಹೋಗುವಂಥ ಚಾನ್ಸಸ್ ಇದೆ. ಇಲ್ಲದೆ ಹೋದರೆ ಡೈರೆಕ್ಟಾಗಿ ಅವ್ರು ಮೈಸೂರು ರಸ್ತೆಯಲ್ಲಿ ಹೋಗ್ಬೋದಾಗಿತ್ತು. ಜೊತೆಗೆ ಒಂದಷ್ಟು ಪೊಲೀಸ್ ಕನ್ಸರ್ನ್ ಕೂಡ ಇರುತ್ತೆ. ಟ್ರಾಫಿಕ್ ಪೊಲೀಸರು ಕೂಡ ಈ ರಸ್ತೆ ಮೂಲಕ ಹೋದರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ತಿಳಿಸಿರ್ಬೋದೇನೋ. ಸೊ ಆ ಕಾರಣಕ್ಕೆ ಮತ್ತೆ RR ನಗರದ ಒಳಗೆ ಬಂದು ನಂತರ ಈಗ ಹೋಗ್ತಾ ಇರೋದು. ಸೊ ಆಸ್ಪತ್ರೆಯಿಂದ ಮನೆ ಈಗ ದರ್ಶನ್ ಹೋಗ್ತಿರೋ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಆಸ್ಪತ್ರೆಯಿಂದ ಮನೆಯತ್ತ ದರ್ಶನ್ ಲೈವ್ ದೃಶ್ಯವನ್ನು TV9 ಮೂಲಕ ನೀವು ನೋಡ್ತಾ ಇದ್ದೀರಾ. ಸೊ ಬಹುತೇಕ ಈಗ RR ನಗರ ಆರ್ಚ್ ಕಡೆಗೆ ವೆಹಿಕಲ್ಸ್ ಆಗ್ತಾ ಇರೋದು.